ಬೆಳಗ್ಗೆ ಎದ್ದ ದೇವ್ರ ಪೂಜೆ ಮಾಡಿ ರೈಡ್ಗೆ ಹೋಗಕ್ಕೆ ರೆಡಿ ಆಗೀವಿ. ರೆಡಿ ರೈಡ್ ಹೋಗಕ್ಕೆ ಯಾಣ ಹೋಗಿ ಅಲ್ಲಿಂದ ಪ್ಯಾರಡೈಸ್ ಬೀಚ್ ಹೋಗುನ. ಈಗ ಟೈಮ್ ಎಷ್ಟಾಗೈತಿ? ಟೈಮ್ 4:17 ಆಗೈತಿ. 4 ಗಂಟೆ ಬಿಡ್ಕೊಂಡಿದ್ದೆ, 17 ನಿಮಿಷ ಲೇಟ್ ಆಗಿವಿ. ಹೋಗುನ್ ನಡ್ರಿ. ಸ್ಪಾನ್ಸರ್ ಅಪ್ಪ ಬಿರಿಯಾನಿ ರೈಡ್ ಸ್ಪಾನ್ಸರ್. ನಮಸ್ಕಾರ. ಇವತ್ತು ತಾರೀಕು ಮಾರ್ಚ್ 18 ಹುಬ್ಳ್ಯಾಗ ಬಣ್ಣ ಐತೆ. ನಮ್ಮಂತ ಎಲ್ಲ ಮುಗ್ದೈತ್ರಿ. ನಾವ್ ಇವತ್ತು ಸಾಕು. ನಮಸ್ಕಾರ. ಫುಲ್ ಟ್ಯಾಂಕ್ ಪೆಟ್ರೋಲ್ ಬರ್ಸ್ಕೊಂಡು ಕಾರ್ಯಾಗಿ ನಿಲ್ಲೋದು ಬೇಡ ಅಂತೇಳಿ ಫೋಟೋ ಶೂಟ್ ಚಾಲು ಐತಲ್ಲಿ. ಇನ್ನೂ 19 ಕಿಲೋಮೀಟರ್ ಐತಿ. ಒಂದು ಅರ್ಧ ತಾಸು ಮೇಲೆ ಇಲ್ಲೇ ನಿಂತ ಹೋಗು ಮಾತಾಡ್ ತೋರ್ಸಂತಿಲ್ಲ ಹುಡುಗರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮಗೆ ಅದು ಯಾವ್ದೋ ಊರಿರ್ಲಿ, ಆ ಜಾಗಕ್ಕೆ ಹೋಗ್ತೀನಿ ಮುಂಚೆ ಆ ಹೋಗೋ ದಾರಿ ಐತಲ್ಲ, ಅದು ಭಾರಿ ಮಜಾ ಕೊಡ್ತೀನಿ. ಹೌದಿಲ್ಲ? ಇಷ್ಟ ದಿನ ದ್ರಾಕ್ಷಿಗೆ ಒಂದ್ಸಲ ನೋಡ್ರಿ, ಎಳ್ನೀರ್ಗೆ ಒಂದ್ಸಲ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಲ್ಮೆಟಿಗೆ ಒಂದ್ಸಲ. ಎಲ್ಲ ಬೇರೆ ಬೇರೆ ಕಂಪ್ನಿ. 2 ಎಕ್ಸಾರ್, ಒಂದು ಯಾವ್ದಿದೆ ಸ್ಟೀಲ್ ಬೋರ್ಡ್, ಒಂದು ವೇಗ ಬೆಳಗಾವಿ ಬ್ರ್ಯಾಂಡ್. ಅಂತೂ ಇಂತೂ ಯಾಣಾಗ ಬಂದೇವಿ. ಇಲ್ಲೈತೆ ಎಂಟ್ರಿ ಪಾಯಿಂಟ್. ನಂದು ಲಾಕ್ ಇದೆ. ಇವತ್ತು ಹೆಲ್ಪ್ ಆಗೈತಿ. 5 ಫೂಟ್ ಟೋಟಲ್ 5 ಫೂಟ್ ಐತದ ಲಾಕ್. 4 ಹೆಲ್ಮೆಟ್ ಸೇರಿಸಿ ಹಾಕಿವಿ. ಇವ್ರು ಬಾಜುದವ್ರು ಹಂಗ ಹೆಲ್ಮೆಟ್ ಲಾಕ್ ಹಾಕ್ಲಾರ್ದಂಗ ಇಟ್ಟು ಹೋಗ್ಯಾರ. ನಾವು ನೋಡಿದ್ರೆ ಸೇಫ್ಟಿ ಮಾಡಿವಿ. ಅರ್ಧ ಕಿಲೋಮೀಟರ್ ತೋ ನೀರ್ ಕುಡಿ ಪಟ್ನ. ಹೆಂಗೊಂದಣ? 30 ಒಂದ. ಹೊರಗಿಂದ 30 ರೂಪಾಯಿ ಒಟ್ಟು 2 ಲೀಟರ್ ನೀರ್ ತಗೊಂಡ್ಬರ್ರಿ. ಯಾಕಂದ್ರ ಕಾಡ್ ಏರಿಯಾ ಐತಲ್ಲ, ಅದಕ್ಕೆ ರೀಸನೇಬಲ್. ಹರಿಶ್ಚಂದ್ರಗಢದೊಳಗೆ ತಗೊಂಬಂದಿಟ್ಟಿದ್ರಲ್ಲ ಅವ್ರದ್ದು ಹೇಳಿ. ಹರಿಶ್ಚಂದ್ರಗಢ 50 ರೂಪಾಯಿ 1 ಲೀಟರ್. ತಗೊಂಬಂದಿಟ್ಟಿದ್ ಜಾಗ ನೋಡಿದ್ದೇನೆ, ಹೆಂಗ್ ತಗೊಂಬಂದಿಟ್ಟಾರ? ಅಲ್ಲೇ ಬರ್ತೈತಿ, ಇಲ್ಲೇ ಗಾಡಿ ಬರ್ತೈತಿ, ಎಲ್ಲ ಬರ್ತೈತಿ. ಅಂದ್ರು ಇಲ್ಲಿಂದ ಎಂಟ್ರಿ ಪಾಯಿಂಟ್ ಇಂದ ಟ್ರೆಕ್ಕಿಂಗ್ ಕೇವಲ ಅರ್ಧ ಕಿಲೋಮೀಟರ್. ಟ್ರೆಕ್ಕಿಂಗ್ ಶುಲ್ಕ 10 ರೂಪಾಯಿ. ಅದೊಂದು ಮರ್ತೇವೆ ನೋಡ್ರಿ. ಬಸ್ಸಿಗೆ 100 ರೂಪಾಯಿ, ಮಿನಿ ಬಸ್ ಟಿಟಿಗೆ ಇಲ್ಲ ಐತೆ ನೋಡ್ರಿ. ಕಾರ್ ಜೀಪ್ ಟ್ರ್ಯಾಕ್ಸ್ 40 ರೂಪಾಯಿ, ಬೈಕ್ ಆದ್ರೆ 10 ರೂಪಾಯಿ. ಬೈಕಿಗೆ 10 ರೂಪಾಯಿ. ಇವ ಯಾರು? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಮನುಷ್ಯಾಗ 10 ರೂಪಾಯಿ. ಟೋಟಲ್ 70 ರೂಪಾಯಿ ತೊಗೊಂಡಾರ ನಮ್ಮ ಕಡೆ. ಯಾಕಂದ್ರೆ 4 ಮಂದಿ 3 ಬೈಕ್ ಐತಿ. ಇಲ್ಲೇ ಕುಡಿಯಾಕ ನೀರು ವ್ಯವಸ್ಥೆ ಐತಿ. ನಾರ್ಮಲ್ ಬಿಸ್ಕಿಟ್ ಯಾವ್ದು ಐತಿ? ಆಪ್ಷನ್ ಐತೇನಿಲ್ಲ? ಯಾರು ತೋರಿ 20 ರೂಪಾಯಿ 3. ಇದು ಕೊಡ್ರಿ ಒಂದು ಪುರಿ ಉಂಡಿ. ಪುರಿ ಉಂಡಿನೇನ್ರಿ ಅದು? ಬರೀ ಎಣ್ಣೆ ಐಟಮ್ ಮಾಡುತ್ತೀನಿ ನೋಡಿ. ಎಣ್ಣೆ ಐಟಮ್ ಬೆಲ್ಲದ್ಲೆ ಮಾಡ್ಯಾರೇನ್ರಿ? ಸಕ್ರೆ ನೀ ಅಂತ ಐತಿ. 3 ತಗೊಂಡೆ ಅಣ್ಣ. ಕಡ್ಯಾಕ ಹೋಗ್ತೀವಿ. ಪುಡಿ ಪುಡಿ ಮಾಡಿ ಕೊಡ್ತಾರ. ಪುಡಿ ಮಾಡಿ ಕೊಡ್ರಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಇಲ್ಲ. ನಿಂದ ಎಲ್ಲ ಐತಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕ್ತೇವೆ ನಾವು. ಇಲ್ಲೇ ಒಳಗ ವಾಟರ್ ಬಾಟಲ್ ಅವೆಲ್ಲ ಪ್ಲಾಸ್ಟಿಕ್ ಅಲೋ ಇಲ್ಲ. ಇನ್ ಕೇಸ್ ಅಲ್ಲಿ ಹೋದಾಗ ಟ್ರೆಕ್ಕಿಂಗ್ ಅಲ್ಲಿ ಬೇಕಾಕೈತಿ ಕುಡಿಯಾಕಂದ್ರ ಇಲ್ಲೊಂದು ಇದೈತಿ ವ್ಯವಸ್ಥೆ ಐತಿ. ಏನಂದ್ರ ಇಲ್ಲೇ ಡೆಪಾಸಿಟ್ ತಗೋತಾರ. 1 ವಾಟರ್ ಬಾಟಲಿಗೆ 50 ರೂಪಾಯಿ ಡೆಪಾಸಿಟ್ ತಗೋತಾರ. ಹೋಗಿ ವಾಪಸ್ ಖಾಲಿ ಬಾಟ್ಲಿ ತಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರ ಆ ಡೆಪಾಸಿಟ್ ರೊಕ್ಕ ವಾಪಸ್ ಕೊಡ್ತಾರ. ನಮ್ ಸ್ಪಾನ್ಸರ್ ಡೆಪಾಸಿಟ್ ಕೊಡಾಕ್ ರೆಡಿ ಆಗ್ಯಾರ. ಹೇಳ್ತಾರಿ
ಕನ್ನಡದಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇತಾರಿ ಅಂತ ಹಾಕ್ಯಾರ. ನಿಮೋನಿಯಾ ಅದು ಹಾ ನಿಮೋನಿಯಾಗ ಕನ್ನಡದಾಗ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಪ್ಪ, ರಾಂಗ್ ಕೊಡ್ಬಾರ್ದು ನಾವು. ಪ್ಲಾಸ್ಟಿಕ್ ಬಳಸಿದ್ರೆ 100 ರೂಪಾಯಿ ದಂಡ. ಇಡೀನಿ ನೋಡಲ್ಲೇ ಅದ್ರ ಬಾಜುಕ ಪ್ಲಾಸ್ಟಿಕ್ ಹಿಡ್ಕೊಂಡ್ ಹೊಂಟ ನೋಡ್ರಿ. ಹಾಕ್ರಿ ಇವಂಗ ದಂಡ ಹಾಕ್ರಿ ಇವಂಗ 100 ರೂಪಾಯಿ, 50 ರೂಪಾಯಿ ಡೆಪಾಸಿಟ್, 100 ರೂಪಾಯಿ ದಂಡ, 30 ರೂಪಾಯಿ 1 ಲೀಟರ್ ಬಾಟ್ಲಿ. ಕವಳ 100 ರೂಪಾಯಿ ಇಳಾಗೋತೀವಿ. ಎರು ಮುಂದೆ ಏನ್ ಹಾಕ್ಯತ್ ನೋಡು ನಾವು ಹುಲಿ ಎಲ್ಲಾರು ಮಕ್ಕ ನೋಡಕ್ರಿ. ಎಕ್ಸ್ಪ್ರೆಷನ್ ತೋರ್ಸಪ್ಪ ನಿಮ್ದು. ಇಲ್ಲಿ ನೋಡು ಇಬ್ರು, ಇಲ್ಲಿ ನೋಡು ಈ ಕಡೆ ನೋಡ್ಕೋತ ಹೋಗಿ ಬಿದ್ರ ವಿಡಿಯೋ ಹಾಕವು ನಂಗೆ ಸಿಗ್ತಾವ್ ಕಂಟೆಂಟ್. ಮಾಡೋದು ತರ್ತೀಯ 50 ರೂಪಾಯಿ ಇಸ್ಕೊಂಡು ನಿಮ್ಮ ಕೊಡ್ತಾನೆ ಯಾರ ಏ ಅವ ಅಲ್ಲಪ್ಪ ಆ ಕಡೆಯಿಂದ ಹೋಗ್ಬೋದು ನೋಡ್ರಿ, ಆ ಕಡೆಯಿಂದ ಹೋಗ್ಬೋದು. ಯಾರೋ ಪ್ಲಾಸ್ಟಿಕ್ ಹೋಗದಾರ, ಅದನ್ನ ಎತ್ಕೊಂಡು ಹೋದ್ರೆ 50 ರೂಪಾಯಿ ಕೊಡ್ತಾರ, ಚೆಕ್ ಮಾಡ್ಬೇಕ. ಆದ್ರೆ 25 ಕೊಡ್ತಾರಂತ್ರಿ. ಇಲ್ಲ ನಮ್ ನಾನೇ ಬವ್ರ ರಿಸ್ಕ್ ತಗೊಂಡ ಅಲ್ಲಿ ಒಗದಿದ್ದ ಪ್ಲಾಸ್ಟಿಕ್ ಎತ್ಕೊಂಡ್ಬರಕ್ ಹೊಂಟಾರ. ಸ್ವಚ್ಛ ಭಾರತ್ ನಾನೇ ಬೈ ಇರ್ಲಿ, ಏನೋ ಆಗ್ಲಿ ಅದು ವಿಡಿಯೋ ಏನಾಗ್ಲಿ, ನಾನು ಅದೇನಿ ನಾನಿರುವುದೇ ನಿಮಗಾಗಿ. ಮಣ್ಣೆಲ್ಲ ಇದ ಲೂಸ್ ಐತ್ರಿ ಮಣ್ಣೆ. ಅದೇ ಆಕ್ಚುಲಿ ಇದೇ ಮಾಡತ್ತಾನ. ಅದ ಏನಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಬೀಳ್ತೈತ್ಲ ತೆಗಿದೆ. 1 ಲೀಟರ್ 50 ರೂಪಾಯಿ ಬ್ರ್ಯಾಂಡ್ ಬೇರೆ ಅದು ತೊಂಬ ಇದು 1 ಲೀಟರ್ ಬಾಟ್ಲಿ ಕೊಟ್ರ 50 ರೂಪಾಯಿ ಕೊಡ್ತಾರ. ಅರ್ಧ ಲೀಟರ್ಗೆ 25 ರೂಪಾಯಿನಾರ ಕೇಳುನು. ಬೇರೆ ಐತಲ್ಲ ನಡೀತೈತ್ರಿ. ಬೂಚೆ 2 ರೂಪಾಯಿ ಕಡಿಮೆ, 2 ರೂಪಾಯಿ ಕಮ್ಮಿ ತಗೊಂಡಂತ 2 ರೂಪಾಯಿ ಕಡಿಮೆ ಇಸ್ಕೊಂಡ್ರಿ. ಏನ್ ಲೇವರ್ ಅಂದಿರ್ತಾರ ಬಾಟಲ್ ತುಂಬಿಟ್ಟು ಅದು ಕಸದ ಬುಟ್ಟಾಗ ಇಡು, ವಾಪಸ್ ಅಲ್ಲಿಂದ ಎತ್ಕೊಂಡು ಹೋಗಿ ಕೊಡುನಂತ. ಮಾಲಾ ಮಾಲ್ ನೋಡ ಟೀನ್ ಕ್ಯಾನಿಗೆ ಎಷ್ಟು ಕೊಡ್ಬೋದು? ಜಸ್ಟ್ ಗುಡಿ ಒಳಗೆ ಎಂಟ್ರೆನ್ಸ್ಗೆ ಇಲ್ಲಿ ಚಪ್ಪಲ್ ಹಾಕಾಕ ಚೀಲ ವ್ಯವಸ್ಥೆ ಐತಿ. ಇರೋವಾಗ ಚಪ್ಪಲ್ ಇಡುದು ಫ್ರೀ ಐತಿ, ಫ್ರೀ ಆಫ್ ಕಾಸ್ಟ್ ಐತಿ. ಪಾದರಕ್ಷೆ ಬಿಡುವ ಸ್ಥಳ ಮತ್ತು ನೀರು ಶುದ್ಧ ಕುಡಿಯೋ ನೀರು ಐತಿ. ಅಲ್ಲಿ ಎಂಟ್ರೆನ್ಸ್ದಾಗ ನೀರಿನ ಬಾಟ್ಲಿ 50 ರೂಪಾಯಿಗೆ ಒಂದು ಮಾರ ಅಂತಾರೆ. 30 ರೂಪಾಯಿಗೆ ಮಾರ ಅಂತಾರೆ 1 ಲೀಟ್ರ್. ಅದ್ರ ಬದಲಿ ಇಲ್ಲ ಪ್ಲೇನ್ ವಾಟ್ರ್ ಮತ್ತು ಕೋಲ್ಡ್ ವಾಟ್ರ್ ಎಲ್ಲ ವ್ಯವಸ್ಥೆ ಐತಿ. ಯಾಣ ಕ್ಷೇತ್ರದ ಬಗ್ಗೆ ಇನ್ಫಾರ್ಮೇಷನ್ ಐತಿ. ಇಲ್ಲಿ ಶುದ್ಧ ಕನ್ನಡದಾಗ ಐತಿ. ಟೋಟಲ್ 61 ಶಿಲಾ ಶಿಖರ ಐತಿ ಈ ಕ್ಷೇತ್ರದಾಗ. ಸ್ಕಂದ ಪುರಾಣದಾಗ ಈ ಪ್ಲೇಸಿಂದ ಉಲ್ಲೇಖ ಐತಿ. ಅದೇ ಐತಿ, ಅದು ಫೋಟೋ ಹಾಕ್ತೀವಿ ನೋಡ್ರಿ. ನೋಡ್ಕೊಂಡು ಇಲ್ಲಿ ಕಾಲು ತೊಳ್ಕೊಂಡು ಇದು ಯಾಣ ಕೇವ್ಸ್. ಮತ್ತು ಇಲ್ಲೂ ಮಂದಿರ ಗುಡಿ, ಮತ್ತು ಇಲ್ಲೊಂದು ಐತಿ ಶಿಖರ. ಇಷ್ಟ ಜೂಮ್ ಆಗ್ತೈತೆ ಇದು. ಓಕೆ, ಒಳಗೆ ಹೋಗಿ ದೇವ್ರ ದರ್ಶನ, ಶಿವನ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಚಂಡಿಕಾದೇವಿ ಮತ್ತು ಭೈರವೇಶ್ವರ. ಪ್ಲಾಸ್ಟಿಕ್ ಬಾಟ್ಲಿ ವಾಪಸ್ ಒಯ್ದು ಮರಿಬೇಡ್ರಿ ದೋಸ್ತರ. 100 ರೂಪಾಯಿ. ಎರಡು ಚೆಕ್ ಪೋಸ್ಟ್ ಐತಿ. ಒಂದು ಇದ ಗುಡಿಯವ್ರ ಕಡೆಯಿಂದ ಒಂದು ಐತಿ. ಗವಿ ವೀಕ್ಷಣೆ ಪ್ರವೇಶ ಶುಲ್ಕ 10 ರೂಪಾಯಿ ಒಬ್ಬೊಬ್ರಿಗೆ. ಅಲ್ಲಿ ಆಗಲೇ ಕೊಟ್ಟಿದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಾರ್ ಬೈಕ್ ಪಾರ್ಕಿಂಗ್. ಸರ್ ಇಲ್ಲಿದ ಏನು ವಿಶೇಷತೆ? ಇಲ್ಲಿದು ಈ ಭಸ್ಮಾಸುರ ಮೋಹಿನಿ ಕತೆ ಕೇಳಿದ್ರ ನೀವು? ಹಾ ರೀ, ಭಸ್ಮಾಸುರ ಮೋಹಿನಿ. ಎಸ್ ಸರ್, ಇಲ್ಲೇ ನಡೆದಿದ್ದ. ಅದಕ್ಕಾಗಿ ಇದು ಮಣ್ಣೆಲ್ಲ ಕಪ್ಪೋದು, ಭಸ್ಮಾಸುರ ಭಸ್ಮ ಅಂತ ಹೇಳ್ತಾರೆ. ಓಕೆ, ಮೋಹಿನಿ ಶಿಖರ ಅಂತ ಹೇಳ್ತಾರೆ. ಭಸ್ಮಾಸುರಿಗೆ ವರ ಸಿಕ್ಕಿರುತ್ತೆ, ಯಾರ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗ್ತಾರಂತ ವರ ಕೊಡ್ತಾನೆ ಹಾ ಹಾ. ಆಮೇಲೆ ಯಾರು ಶಿಖರ ಹೇಳ್ಕೊಂಡು ಈಶ್ವರನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಹಾ, ಅವಾಗ ಅವ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಈ ತರವನ್ನ ಆಗಿ
ಹೊಡಿಕಂಡು ಹಾ. ವಿಷ್ಣು ಮರೆಗೆ ಹೋಗಿ ವಿಷ್ಣು ಹೆಣ್ಣು ವಿಷ್ಣು ಮೋಹಿನಿ ಅವತಾರ ತಗೊಂಬಂದು ನರ್ತಕಿಯಾಗಿ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಿದ್ರು. ಅದೇ ಜಾಗ ಇದು. ಓಕೆ, ಧನ್ಯವಾದ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಬೂದು ಅಂತ. ಬೂದೂರ್. ಸ್ಟೋರಿ ಕೇಳಿದ್ದೆ, ಆದ್ರೆ ಎಲ್ಲ ನಡೆದೈತೆ ಅನ್ನೋದು ಇನ್ಫಾರ್ಮೇಶನ್ ಎಲ್ಲಿ ಸಿಕ್ತ? ಏ ಸುಮ್ರಿ, ಸೀರಿಯಸ್ ಮಾತಾಡೋದು ಸುಮ್ರಿ. ಅದಕ್ಕೆ ಇಲ್ಲಿ ಮಣ್ಣು ಕಪ್ಪ ಐತಂತ, ಭಸ್ಮ ಆಗಿದ್ ಜಾಗ ಐತಂತ ಹೇಳಿ. ಓಕೆ, ಹೇಳಿಲ್ಲ ಅವ್ರ ಹೆಸರು ಇದ 10 rupees ಪರ್ ಹೆಡ್ ಮತ್ತೆ ಹಿಂಗ್ ಒಂದ್ ಟರ್ನ್ ನೋಡಿ ಬರಾಕಂತ. ಹಾ. ಈ 10 rupees ನಾಗ ಎಷ್ಟು ನೋಡಿಬೋದ್ರಿ? ಅಯ್ಯೋ, ಅದಕ್ಕೆ ಹೇಳಿಲ್ಲ. ಆಗೈತೆ ಮಂಜು, ಅದಕ್ಕ ಟಿಕೆಟ್ ಪತ್ತಿ ತಾರ ಪಾಪ ಇವೆಲ್ಲ ಕಾಮಗಾರಿ ನಡೆಸ್ಬೇಕು ಅವ್ರ. ಕಾಮಗಾರಿ ಹೌದಿಲ್ಲ, ಕಾಮಗಾರಿ ಕಾಮಗಾರಿ ಅರ್ಧಕ್ ನಿಂತಾವ, ಪೈಪ್ ಲೀಕೇಜ್ ಆಗ್ಯಾವ. ನಾವ್ ಕೊಟ್ಟಿದ್ 10 ರೂಪಾಯಿ ಇದ್ರೊಳಗೆ ಎಂಸಿಲ್ ತರ್ತಾರ ಅವ್ರು. ಎಂಸಿಲ್ ತಂದು ಪದ್ಯ ಸೇರಿ ಹಚ್ಚಿ ಲೀಕೇಜ್ ಬ್ಲಾಕ್ ಮಾಡ್ತಾರ. ಅಲ್ಲಿ ನೋಡ್ರಿ ಪಾಪ ಎಷ್ಟ್ ವರ್ಷ ಆತ ನಮ್ ಮೋಟ್ರಕ್ಕೆ ಇದಾಗೈತಿ. ಅದಕ್ಕೆ ಜಾಗ ಮಂದಿ ಬರ್ಬೇಕು, 10 ರೂಪಾಯಿ ಸೇರಿಸಿ ಕೊಡ್ಬೇಕು. ಭಸ್ಮಾಸುರ ಕಾಲದಾಗಿಂದ ನೋಡ್ರಿ ನಾವು. ದೋಸ್ತ ಸಂದೀಪ್ ಮಂದಿ ಬಾಳ ಅದಾವ್. ಮಂಜುಮಲ್ ಬಾಯ್ಸ್ ಗತ್ತೆ ಯಾವ್ದ್ರ ಸಂದ್ಯಾಗ ಪಂದ್ಯಾಗ ಜಿಗದಿಗಿದ್ರಿ. ನಮ್ ಕಡೆ ತಾಕತ್ತಿಲ್ಲ. ನಾ ಬಾಳ ಅಂದ್ರೆ ನಿಮ್ ಮನಿ ಸುದ್ದಿ ಮುಟ್ಟಿಸ್ತೇವ ಅಷ್ಟೇ, ತೆಗ್ದ ಪಗ್ದಾಗ ಇಳಿಯಂಗಿಲ್ಲ. ಹೋಗಂಗಿಲ್ಲ ಬಿಡು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ದೋಸ್ತ ಅಲ್ಲಿ ಏನ್ ಬರ್ದಾರ ನೋಡಲ್ಲಿ, ರೈಟ್ ಆನ್ ಸ್ಟೋರ್ ಅಂತ 10 ವಾಡ ಅಂತ ಏನು ಬರ್ದಿಲ್ಲ, 10ಬೋದು. ರೈಟ್ ಆನ್ ಸ್ಟೋರ್ ಅಲ್ಲ, ಒದರಾಡ್ಬೇಡ್ರಿ, ಜೀವನೊಳ ಬಂದ ಕಡಿತಾವ ಅಂಡು ಪಾಂಡಿಗ ಅಂತ ಅನ್ನಂತಾವ. ಅಣ್ಣನ್ 360 ಓಪನ್, ಅಣ್ಣನ್ 360 ನೋಡು, ಅಣ್ಣಂದ್ iPhone 15 ನೋಡು, ಅಣ್ಣನ್ ಚಸ್ಮಾ ನೋಡು. ಇಲ್ಲಿ ನೋಡ್ರಿ, ಇಷ್ಟಿಷ್ಟು ಪ್ಲೇಸ್, ಚಲೋ ಚಲೋ ಪ್ಲೇಸ್ ಅದಾವ. ಆದ್ರೂ ಬಂದು ಇಲ್ಲೇ ಕಲ್ಲ ಮೇಲೆ ಹೆಸರು ಬರ್ದು ಹೋಗ್ತೀರಿ, ಏನೋ ದೊಡ್ಡ ಸಾಧನೆ ಮಾಡ್ದಂಗ. ಅದ್ರ ಬದ್ಲಿ ನಿಮ್ಗೆ ಈ ಜಾಗದಾಗ ನಿಮ್ಮ ಹೆಸರು ಉಳಿಬೇಕಂದ್ರೆ ಅಲ್ಲಿ ಕೆಳಗೆ ಗುಡಿ ಐತಿ, ಕಾಣಿಕೆ ಪ್ಯಾಟಿಗೆ ಐತಿ, ಮತ್ತು ಕಮಿಟಿದವ್ರು ಅದಾರ ಗುಡಿದ. ಅಲ್ಲಿ ಹೋಗ್ರಿ, ನಿಮ್ಗೆ ಎಷ್ಟಾಗಿದೆ ಅಷ್ಟು ದಾನ ಧರ್ಮ ಮಾಡ್ರಿ. ಅಲ್ಲಿ ಕಲ್ಲ ಮೇಲೆ ಹೆಸರು ಬರೆಸಿ ಪ್ರಿಂಟ್ ಹಾಕಿಸ್ತಾರೆ. ದಾನಿಗಳ ಲಿಸ್ಟ್ ಒಳಗಾರ ಹೆಸರು ಬರ್ಸ್ರಿ. ಇಂಥಲ್ಲಿ ಹೆಸರು ಬರ್ಸಿದ್ರೆ ಏನು ಉಪಯೋಗ ಇಲ್ಲ, ಸುಮ್ಮನೆ ಹಾಳು ಮಾಡ್ದಂಗೆ ಆಕೈತಿ. ಎಲ್ಲ ನೋಡಕ್ಕೆ ಬಂದವರಿಗೆ ಅವಕಾಶ ಮಾಡಿರಿ. ನಿಮ್ಮ ಹೆಸರು ನೋಡಿ ಮಂಜು, ಸ್ಮಿತಾ, ಲವ್, ಹಾರ್ಟ್ ಮಾರ್ಕ್ ಅದು ಇದು ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಹೆಸರು ಬೇಕಂದ್ರೆ ಅಂಥ ದಾನ ಧರ್ಮ ಮಾಡಿ ಹೆಸರು ಮಾಡ್ಕೊರಿ. ಅದನ್ನು ಬಿಟ್ಟು ಸಿಕ್ಕಲ್ಲಿ ಕಲ್ಲು ಮೇಲೆ ಬರೆದು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಗುಡಿ ಇರೋದು ಇಲ್ಲೇ, ಆದ್ರೆ ಈ ಗುಡಿದ ವಿಶೇಷತೆ ಏನೈತಂದ್ರೆ ಇಲ್ಲಿ ಒಳಗೆ ಗರ್ಭಗುಡಿ ಎಂಟ್ರೆನ್ಸ್ ಇಲ್ಲೈತಿ. ಆದರೆ ಈ ಗುಡಿ ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಇಡೀ ದೊಡ್ಡ ಕಲ್ಲಿಂದ ಬಂಡೆ ಗುಹೆ ಐತಿ ಹಿಂದೆ, ಅದು ಸುತ್ತ ಹೊಡೆದು ಬಂದು ಇಲ್ಲಿಂದ ಬರೋದು. ಎಂಟ್ರಿ ಫೀಸ್ 10 ರೂಪಾಯಿ ಇತ್ತು, ಕೊಟ್ಟು 10 ರೂಪಾಯಿ. ಇಲ್ಲಿ ದರ್ಶನಕ್ಕೆ 10 ರೂಪಾಯಿ, ಪ್ಲಸ್ ಅಲ್ಲಿ ಎಂಟ್ರಿಗೆ ಫಾರೆಸ್ಟ್ ಅವ್ರಿಗೆ 10 ರೂಪಾಯಿ, ಪ್ಲಸ್ ಗಾಡಿ ಯಾವ್ದಿರ್ತೈತಿ ಅಕಾರ್ಡಿಂಗ್ಲಿ ಅದ್ರ ತಕ್ಕಂಗೆ ಅದ್ರ ರೊಕ್ಕ. ನಮ್ಮ ಬೈಕ್ ಇತ್ತ 10 ರೂಪಾಯಿ. ಮತ್ತೆ ಬಾಟ್ಲಿ ಕೊಡ್, ಎಲ್ಲೈತೋ ಬಾಟ್ಲಿ ತಂದಿಲ್ಲ. ತಡಿಪ್ಪ, ನನ್ನ ನೀರಿನ ಬಾಟ್ಲಿ ಐತಿ ನೋಡು. ಆಗಲೇ ಟ್ರೆಕ್ಕಿಂಗ್ ಬರೋ ಮುಂದೆ ಹೆಂಗ್ ಊರುಪದಾಗ ಬರಂತಿದ್ರು ಹುಡುಗರ. ನಮ್ಮ ಮಕ್ಕ ನೋಡ್ರಿ ಇಲ್ಲಿ, ಇವನ್ ಮಕ್ಕ ನೋಡ್ರಿ ಇಲ್ಲಿ. ಅಣ್ಣ ನಿಮ್ದು ದರ್ಶನ ಮಾಡ್ರಿ ಸ್ವಲ್ಪ ಮಕ್ಕದ್ದು. ಅಣ್ಣ ನಿಮ್ದು ನಾ ಹಂಗ ಮಕ ಒರ್ಸ್ಕೊಂಡ್ಬಿಟ್ಟ ನೋಡು ಬೆವರು. ಆಯ್ತು, ಇಲ್ಲಿದ್ ಬೆವರು ಒರ್ಸಕ್ಕಾಗಿಲ್ಲ, ಹಂಗಿನ ಹಸಿ ಆಗೈತೆ ಬೈ ನಿಂದು. ಮಕ ಬರ್ಸಿ ಏನಾಗಿಲ್ಲ ಅಂತ ತೋರ್ಸಂತಿ. ಇಲ್ಲಿ ಬರ ಅಂತಾರ, ಈಗ ಬರಂತಿದ್ ಹುರುಪ್ ಐತಿ, ಆಮೇಲೆ ಹೋಗ್ತೈತಿ ಹುರುಪ. ಬಿಸಿಲು ಹಂಗೈತಿ, ಅದ್ರಾಗ ನಾ 1-2-3 kg ಐತಿ ಜಾಕೆಟ್, ಅದ ಹಾಕೊಂಡೆ. ಇವರೆಲ್ಲ ತೆಗೆದು ಬಿಟ್ಟಾರ ಜಾಕೆಟ್ಗಳು. ಹಾ, ಹ್ಯಾಪಿ ಜರ್ನಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಳಗೆ ಹೋಗೋ ಮುಂದೆ 2 ನೀರಿನ ಬಾಟ್ಲಿ ಒಯ್ದಿದ್ವಿ, ಅದ್ರಾಗ 1 ಖಾಲಿ ಮಾಡಿ ತಗೊಂಡು ಬಂದಿವಿ. ಇನ್ನೊಂದು ಅರ್ಧ ಐತಿ ನಾನೇ ಬೈ ಕಡೆ. ಅಲ್ಲೊಂದು ಅಲ್ಲೊಂದು ಬಾಟ್ಲಿ ಬಿದ್ದೈತಿ, ಎತ್ಕೊಂಡ್ ಬಂದಿವಿ. ಇದನ್ನು ವಾಪಸ್ ಕೊಟ್ಟು ನೋಡೋಣ, ಇದರದ 50 ರೂಪಾಯಿ ಕೊಡ್ತಾರ ಕೇಳೋದು. ಗಾಡಿ ಅಲೋ ಮಾಡ್ಯಾರಲ್ರಿ.
ಪಂಚಾಯತಿ ಮೆಂಬರ್ ಆನಂದ್ ಮೆಂಬರ್ ಮೇಡಮ್ ಒಂದ್ ಬಾಟ್ಲಿ ಎಕ್ಸ್ಟ್ರಾ ತಗೊಂಬಂದೇವಿ ಏನ್ರ ಡಿಸ್ಕೌಂಟ್ ತೋರ ಚೀಟಿ ಕೊಡು. ಚೀಟಿ ಕೊಡೋ ದೋಸ್ತ, 100 ರೂಪಾಯಿ ಯಾಕ ಸೀರಿಯಸ್ ಆಗ್ಯಾರ ಅವ್ರು. ಏನೋ ಇಲ್ಲ ಇಲ್ಲಿ ತಿನ್ನೋದು ಬೇಡಪ್ಪ. 75% ಎಕ್ಸ್ಟ್ರಾ GST ಐತಿ ಇಲ್ಲಿ. ಫಾಸ್ಟ್ ನಾವು ಬಂದಾಗ ನಮ್ಮ 3 ಗಾಡಿ ಅಷ್ಟ ನಿಂತಿದ್ದು, ಅದನ್ನ ನೋಡಿ ಎಲ್ಲ ರೈಡರ್ಸ್ಗಳು ಡಿಸಿಪ್ಲಿನ್ ನಿಂತ್ರ ಗಾಡಿ ಹೆಂಗೆ ಹಚ್ಚಾರ ನೋಡ್ರಿ ಇಲ್ಲಿ. ಟ್ರಯಂಫ್, ಸ್ಕ್ರಾಂಬ್ಲರ್ 400X, ರಾಯಲ್ ಎನ್ಫೀಲ್ಡ್ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್, ಲೆಜೆಂಡ್ CD100 ಡಿಲಕ್ಸ್, MT 220 ಇನ್ನೊಂದು ಲೆಜೆಂಡ್, ಅದಕ್ಕಿಂತ ಹಳೆ ಲೆಜೆಂಡ್ ಇದು. ಹುಬ್ಳಿ ಗಾಡಿ ಬಂದವು. ಹುಬ್ಳಿ ಗಾಡಿ 1, 2, 3, ಇದು ಗೋವಾ 2 ಅದಾವು. ಇದು ಕರ್ನಾಟಕ 15 KPAC ಎಲ್ಲ ಗೂಗಲ್ ಮಾಡಿ ನೋಡೋದು. ಹುಬ್ಳಿ ಗಾಡಿ ಹುಬ್ಳಿ ಗಾಡಿ ಹುಬ್ಳಿ ಗಾಡಿ. ಹಂಗೆ ಕೆಳಗೆ ಮಾಡು, ವಿಡಿಯೋ ಮಾಡಂತ. ಟೈಮ್ 11:30 ಆಗೈತಿ. ಬೆಳಗ್ಗೆಯಿಂದ ನಾಷ್ಟ ಇದು ಮಾಡಿಲ್ಲ, ಏನು ಮಾಡಿಲ್ಲ, ಬರೀ ಒಂದು ಚಾ ಕುಡ್ದಿದ್ವಿ ಅಲ್ಲಿ ದಾರ್ಯಾಗ. ಅದಕ್ಕೆ ಈಗ ಯಾಣ ಕೆಲ್ಸಲಿಂತ ವಾಪಸ್ ಬರಂತೇವಿ. ಇನ್ನೂ 40 ಕಿಲೋಮೀಟ್ರ್ ಐತಿ, ಪ್ಯಾರಡೈಸ್ ಬೀಚ್ ಹೊಂಟೇವಿ. ಸೊ ಇಲ್ಲಿ ಹೋಟೆಲ್ ದುರ್ಗ ಅಂತ ಐತಿ, ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಹೊಂಟೇವಿ ತಿನ್ನಕ್ಕೆ. ಸ್ವಲ್ಪ ಹೊಟ್ಟಿಗೆ ಕೂಳು ಹಾಕ್ಕೊಂಡು ಪ್ಯಾರಡೈಸ್ ಬೀಚಿಗೆ ಹೋಗ್ತೀವಿ, ಬೀಚ್ ಹೊಡಾಕ್ತೀವಿ. ಸ್ವಲ್ಪ ಲೈಟ್ ಆಗಿ ತಿನ್ನೋಣ ಅಂತೇಳಿ ಇಷ್ಟ ಕೊಡ್ತೀವಿ. 1, 2, 3, 4, 5, 6, 7, 8, 9, 10 ಪ್ಲೇಟ್ ತರ್ಸೇವಿ. 4 ಮಂದಿ 10 ಪ್ಲೇಟ್ ತಿನ್ನಪ್ಪ. ಎಲ್ಲ ಸ್ಪ್ರೈಟ್ ಕೊಡ್ರಿ ಅಂತೇಳಿ ಸ್ಪ್ರೈಟ್ ತರ್ಸ್ಯಾನ. ಹೆಂಗೈತಿ ಸರಳಿ ಹೆಂಗೈತೆ ಹೆಂಗೈತಪ್ಪ? ಲೋ ಬುಲ್ಲಿ, ಇದೇನು 200 ml ಗಿನ ಜಾಸ್ತಿ ಇದೆ ಪಪುಸಿ? ಅದಾ ವರ್ಲ್ಡ್ ಕಪ್ ಪೆಸಲನು 50 ಮಿಲಿ ಯಾಕಷ್ಟ ಊದ್ಬಿಟ್ಟರೆ. ಅದರದ ಅಡ್ವರ್ಟೈಸ್ಮೆಂಟ್ ಮಾಡಪ್ಪ ಸರ್. ಹೆಂಗಿತ್ತಪ್ಪ ಟೇಸ್ಟಿಗೆ? ಎಷ್ಟಂದ್ರೆ ಸ್ಟಿಂಗ್ನೂ ಅಲ್ಲ, ಟೆಂಡೂನು ಅಲ್ಲ, ಯಾವ್ದೈತೆ ಅದು ಹೇಳ. ಯಾವ್ದಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಕ್ ಬರೋದಿಲ್ಲ, ಆ ತರ ಇದೆ. ಒಂಥರ ಅಮೃತ ಗೋಲೋಕದ ಅಮೃತ. ನೆಕ್ಸ್ಟ್ ಏನಕ್ಕೆ ಬಂದೇನ್ರಿ? ನೆಕ್ಸ್ಟ್ ಹಣಕ್ಕೆ ಬಂದ್ರೆ ಇದನ್ನ ಟ್ರೈ ಮಾಡ್ರಿ. ಸರಳಿ ನಾನ್ ಆಲ್ಕೋಹಾಲಿಕ್ ಸರಳಿ, ಕುಡಿಯಾಕ ಬರಬೇಡ ಮರಳಿ. ಕರೆ ಅಂದ್ರೆ ನಾವು ಎಷ್ಟು ಅಡ್ಡಾಡೋರು ಇಂಡಿಯನ್ ಬ್ರ್ಯಾಂಡ್ BSNL ಮುಂದೆ ಇಟ್ಕೋಬೇಕು. ಜಿಯೋನು ಹೌದು ಇಂಡಿಯನ್, ಆದ್ರೆ ನೆಟ್ವರ್ಕ್ ಇಲ್ಲಿ ಬರತ್ತಿಲ್ಲ. ಎಮರ್ಜೆನ್ಸಿ ಬೇಸ್ ಮಾಡಕ್ಕಾಗಲ್ಲ. ಟ್ರಿಪ್ ಬಂದಾಗ ಪೋರ್ಟ್ ಮಾಡ್ತದೆ, ದೇಶದ್ರೋಹಿ ಮುಚ್ಕೊಳ್ತೀನಿ. ಮಗ ಮನ್ಯಾಗಿದ್ದಾಗ ಏರ್ಟೆಲ್ ತಗೋತಾರಂತ, ಇದ್ರದ BSNL ಬೇಕಂತ. ಕೆಲಸ ಆದ್ಮೇಲೆ ಏನ್ ಕುಡಿ ಅಂತೀರಿ ಅಣ್ಣ ಬಾಯ್? ಎಳ್ನೀರು ಕುಡಿ ಅಂತೀರಿ? ಮಿಸ್ಟೇಕ್ ಮಾಡ್ಕೊಡ್ರಿ. ಗಿಡದ ಮೇಲೆ ತೆಂಗಿನ ಇದು ಎಳ್ಳು ಇರ್ತಾವಲ್ಲ, ಎಳ್ಳು ಒಂದೇ ಮಾಡ್ತೇವೆ. ಚಾರ್ಜ್ ಅಲ್ಲಿ ಕೈಗೆಲ್ಲ ಏನಂತಾರ ಇದಕ್ಕೆ? ಕಾಜು ಕಾಜು ಅವ್ರ ಯಾಕೆ ಹೋಗ್ಯಾರ ನಮ್ಮ ರಾಜು? ನೋಡ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.